ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾನೇನೋ ತಿನ್ನಲ್ಲ ಅಂತ ನಮ್ಮ ಅಪ್ಪ ಅಮ್ಮನೂ ತಿನ್ನೋದು ಬಿಟ್ಬಿಟ್ಟವ್ರೆ. ಯಮ್ಮನೇ ಕರಿತೀನಿ ಬಿಡು ನಾನು ನಿಮ್ಮಲ್ಲಿಂದ. ಯಮ್ಮ ವೇರ್ ಆರ್ ಯು ಕಮ್ ಅಂತೀನಿ. ಈ ಸಣ್ಣ ಆಗ್ಬೇಕಂತ ನಾವೇನು ಮಾಡಬೇಕು? ನಾನು ಒಳ್ಳೊಳ್ಳೆ ಊಟ ಮಾಡ್ತೀರ, ನೀನು ಅದ್ರ ಮೇಲೆ ಆಸೆ ಬಿದ್ದು ನೀನು ತಿನ್ಬಿಡ್ತೀವಿ. ಅದಕ್ಕೆ ನಾನು ತಿನ್ನೋದು ಬೇಡ. ಅವರೆಕಾಯಿ ನಮ್ಮಮ್ಮ ಬಿಡಿಸ್ತಾವ್ರೆ, ಸಿಪ್ಪೆ ಕಾಯ್ಕೊಂಡು ಪುಟಿ ಬಿದ್ಕೊಂಡವಳೆ. ಯಾಕೆ ಕದ್ಕೊಂಡೋಗ್ಬಿಟ್ರೆ ಯಾರಾದ್ರೂ ಅವರೆಕಾಯಿ ಸಿಪ್ಪೆನಾ? ಅವರೆಕಾಯಿ ಕದ್ಕೊಂಡೋದ್ರೆ ಪರವಾಗಿಲ್ಲ, ಅವರೆಕಾಯಿ ಸಿಪ್ಪೆನ ಯಾರು ಕದಿಬಾರ್ದು. ನಮ್ಮ ಕೊತ್ತಿ ಕಾಯ್ತೈತೆ ಬಂಗಾರ ಅದು. ಅವರೆಕಾಯಿ ಅಂದ್ರೆ ಭಾಳ ಪ್ರೀತಿ ನಮ್ಮ ಪುಟ್ಟಕ್ಕಂಗೆ. ಒಂದಿನ ತಿನ್ಲಿಲ್ಲ ಅದೇನೋ ಮುಸ್ಕೊಂಡು ಕುತ್ಕೊಂತಾಳ ಅಷ್ಟೇ, ಇನ್ನೇನಿಲ್ಲ ಅವಳ್ದು. ಸುಮ್ಮನೆ ಕೂತವಳೆ ಜಾಲಿ. ಇವರು ನೋಡಿ ಜಾಲಿ. ಯಾರಿಗುಂಟು ಯಾರಿಗಿಲ್ಲ, ನಿದ್ದೇನೆ ಎಲ್ಲ ಎಲ್ಲ ಹಾಯಾದ. ಏನಾದರೂ ಚಿಂತೆ ಇದೆಯಾ ಲೈಫಲ್ಲಿ? ಏನಾದರೂ ಯೋಚನೆ ಇದೆಯಾ? ಸ್ಕೂಲ್ಗೆ ಹೋಗ್ಬೇಕು, ನಾನು ಕಾಲೇಜ್ಗೆ ಹೋಗ್ಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು, ಏನೂ ಇಲ್ಲ. ತಿಂದ ಹೇತ ಮಲಗ್ದ, ಆಟ ಆಡ್ದ. ಚೇಷ್ಟೆ ನಂಬರ್ 1, ಚೇಷ್ಟೆ ನಂಬರ್ 1. ಅವಳ್ದು ಜಾಗ ಅಲ್ಲಿ ಯಾರು ಬೇರೆಯವ್ರು ಮಲ್ಗಂಗಿಲ್ಲ, ಅದು ಅವಳ್ದು ಜಾಗ, ಅವಳ್ದದು. ಅವ್ರ ರವೆ ನೋಡಿ, ರವೆನೂ ಅಷ್ಟೇ ಒಳ್ಳೆ ನಿದ್ದೆ. ಯಾರು ಮಲ್ಗಂಗಿಲ್ಲ, ಅವಳೊಬ್ಳೆ ಮಲಗಬೇಕು. ಇಲ್ಲ ಚೆನ್ನಾಗಿ ಹೊಡೆದು ಓಡಿಸ್ತಾಳೆ, ಅವಳೇ ಮಲಗಬೇಕು. ಕಂಫರ್ಟ್ ಜಾಗ ಅವಳಿಗೆ. ಕುರಿ ಅಕ್ಕ ನಿದ್ದೆ, ಗುಲಾಬಕ್ಕ ನಿದ್ದೆ, ನಮ್ಮ ಚರಿ ಅಕ್ಕ ಅಲ್ಲಿ ಹಿಂದೆ ನಿದ್ದೆ, ನಮ್ಮ ಬೇಬಾ ಸ್ನ್ಯಾಕ್ಸ್ ತಿಂತವನೆ, ಪುಟ್ಟಿ ಅವರೆಕಾಯಿ ಕಾಯ್ತಾವಳೆ. ಚೆನ್ನಾಗಿದೆ ನಿಮ್ಮ ಸಂಸಾರ. ನಮ್ಮ ಸಂಸಾರ ಆನಂದ ಸಾಗರ. ನಾವೇನು ಮಾಡ್ತಾಯಿದ್ದೀವಿ? ನಾವು ವಾಕಿಂಗ್ ಮಾಡ್ತಾಯಿದ್ದೀವಿ ಗಾಯ್ಸ್. ನೋಡಿ ಗಾಯ್ಸ್, ನಮ್ಮದು ಕತೆ. ನಮ್ಮದು ಹಿಂಗೆ ವಾಕರ್ ಇಟ್ಕೋಬೇಕು, ಒಂದು ಕೈಯಲ್ಲಿ ವೀಡಿಯೋ ಮಾಡಬೇಕು, ವೀಡಿಯೋ ಜಾಗದಲ್ಲೇ ಹಿಂಗೆ ನಡಿಬೇಕು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ನಾವೇ ನೋಡಿ ಎಲ್ಲ ಅದೇ ಕೈಯಲ್ಲಿ ಮಾಡಬೇಕು ಗಾಯ್ಸ್. ನಮ್ಮ ಮನೇಲಿ ಇವತ್ತೇನು ಲಂಚು? ಅನ್ನ, ಹುಳಿ, ಒಬ್ಬಟ್ಟು, ಪಾಯಸ, ಹಪ್ಪಳ, ಸಂಡಿಗೆ, 4 ಕೋಸಂಬರಿ. ಯಾವುದು ಮಾಡಿಲ್ಲ, ಬರೀ ಓಟ್ಸ್ ಗಂಜಿ. ನೋಡಿ ಗಾಯ್ಸ್, ಓಟ್ಸ್ ಮಿಲ್ಕ್ ಶೇಕ್, ಇಷ್ಟೇ ನಮ್ಮದು ಊಟ. ಸಾಕು. ಈ ದೇಹಕ್ಕೆ ರಾವಣಾಸುರಂಗೆ ಅರ್ಕಾಸ್ ಮಜ್ಜಿಗೆ ಅಂದಂಗೆ ಸಾಕು ನಮಗೆ. ಡಯಟು. ನೀವು ಸಣ್ಣ ಆಗ್ಬೇಕಂತ ನಾವೇನು ಮಾಡಬೇಕು? ನಾನು ಒಳ್ಳೊಳ್ಳೆ ಊಟ ಮಾಡ್ತೀರ, ನೀನು ಅದ್ರ ಮೇಲೆ ಆಸೆ ಬಿದ್ದು ನೀನು ತಿನ್ಬಿಡ್ತೀವಿ. ಅದಕ್ಕೆ ನಾನು ತಿನ್ನೋದು ಬೇಡ. ನಾನು ಡಯಟ್, ನೀನು ಡಯಟ್. ಏನೇನು ಹಾಕಿ ಮಾಡಿದ್ಯಾ? ಓಟ್ಸ್ನ ಒಂದ್ಸಲ ತೊಳ್ಕೊಂಡೆ, ಆಮೇಲೆ ಇದಕ್ಕೆ 1 ಗ್ಲಾಸ್ ನೀರು, ಅರ್ಧ ಗ್ಲಾಸ್ ಹಾಲು, ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಒಂದು ಹಾಕಿ ಡೈ ಅಂದ್ಬಿಟ್ಟು ಗಿರ ತಲೆ ಗಿರ ಅಂತ ಮಿಕ್ಸಿಲಿ ಗ್ರೈಂಡ್ ಮಾಡಿರೋದು. ಇಷ್ಟೇ ಸಾಕು. ಹೆಲ್ದಿ ಲೈಟ್ ಫುಡ್. ಇವಾಗ ನಾವೇನು ಮಾಡ್ತೀವಿ ಮಧ್ಯಾಹ್ನದ ಹೊತ್ತು? ಕೆಲಸ ಇರಲ್ಲ, ಏನು ಕೆಲಸ ಇಲ್ಲ, ಆ್ಯಕ್ಟಿವಿಟಿ ಇಲ್ಲ, ಅದಕ್ಕೆ ಲೈಟ್ ಡ್ರಿಂಕ್ಸ್. ಆ್ಯಕ್ಚುಲಿ ವಾರದಲ್ಲಿ 3 ಸತಿ ನಾವು ಓಟ್ಸ್ ಮಿಲ್ಕ್ ಶೇಕ್ ಕುಡಿತೀವಿ ಮನೇಲಿ. ಊಟ 1 ಟೈಮ್ ಇದೆ ಊಟ ನಮ್ಮದು ಓಟ್ಸ್ ಮಿಲ್ಕ್ ಶೇಕು. ಯಾಕಂದರೆ ಹೈ ಫೈಬರ್, ಹೈ ಪ್ರೋಟೀನ್ ಎಲ್ಲ ಇದೆ ಇದರಲ್ಲಿ. ಹಾಗಾಗಿ ನೀವು ಒಂದು ನೋಡಿ, ನಾರ್ಮಲ್ 1 ಗ್ಲಾಸು ನೀವು ಹಾಲು ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸ್ ಕುಡಿದ್ರೆ ಕ್ಲೋಜು. ಹನಿ ಬೇಕಾದ್ರೆ ಹಾಕೋಬಹುದು, ಖರ್ಜೂರ ಹಾಕೋಬಹುದು, ಡ್ರೈ ಫ್ರೂಟ್ಸ್ ಹಾಕ್ಬೋದು, ಏನು ಬೇಕಾದರೂ ಹಾಕೋಬಹುದು, ಆ್ಯಡ್ ಮಾಡ್ಬೋದು. ನಾವು ಸಾಲ್ಟ್ ಹಾಕಲ್ಲ. ಸಾಲ್ಟ್ ಅಲ್ಲ, ಸಕ್ಕರೆನೂ ಹಾಕಲ್ಲ. ಬಾಳೆಹಣ್ಣೆ ಸ್ವೀಟ್ ಆಗಿರುತ್ತೆ. ಏನೂ ಹಾಕಲ್ಲ. ಬಾಳೆಹಣ್ಣು, ಓಟ್ಸು. ಎಷ್ಟು ಓಟ್ಸ್ ಹಾಕ್ತೀಯ ಕ್ವಾಂಟಿಟಿ? 1 ಗ್ಲಾಸ್ ಸಕ್ಕರೆ 3 ಗ್ಲಾಸ್ ಆಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟೇ, ಸ್ವಲ್ಪ ಹಾಕಿದ್ರೆ ಜಾಸ್ತಿ ಆಗುತ್ತೆ. ಇದು ಅಭ್ಯಾಸ ಮಾಡ್ಕೋಬೇಕು ಅವ್ರುಗಳು. ಮನೇಲಿ ಎಷ್ಟೆಷ್ಟು ಹಾಕಿದ್ರೆ ಎಷ್ಟೆಷ್ಟು ಹಾಕಿದ್ರೆ ಡಬಲ್ ಆಗುತ್ತೆ. ಆಮೇಲೆ ನೀರು ಹಾಲು ಎಲ್ಲ ಮಿಕ್ಸ್ ಮಾಡ್ತೀವಿಲ್ಲ, ಬಾಳೆಹಣ್ಣು ಹಾಲು ಎಲ್ಲ ಸ್ವೀಟ್ ಆಗಿರುತ್ತೆ. ಹಾಗಾಗಿ ಡಯಟ್. ಓಟ್ಸ್ ಮಿಲ್ಕ್ ಶೇಕ್ ಕುಡೀರಿ ಗಾಯ್ಸ್, ಟ್ರೈ ಮಾಡಿ. ನೀನು ನೋವಾದ್ರೆ ಏನಂತೀಯ? ಅಮ್ಮ ಅಂತೀನಿ. ಅಲ್ಲ, ಅದ್ಬಿಟ್ಟು ಇನ್ನೊಂದು ಡೈಲಾಗ್ ಹೇಳ್ತೀನಿ, ಅಪ್ಪ ಅಂತೀನಿ. ಅಪ್ಪ ಅಮ್ಮನ್ ಬಿಟ್ಬಿಡು. ಇವಾಗ ನಿಂಗೆ ಒಂದೇಟ್ ಹಾಕ್ತೀನಿ, ಏನಂತೀಯ? ಅವ್ವಾ ಅಂತೀನಿ. ಅಯ್ಯೋ ಅಂತೀಯ ಗೊತ್ತಾ? ಅಯ್ಯೋ ಅನ್ನಲ್ಲ ನಾನು ಜಾಸ್ತಿ. ನೋವಾದ್ರೆ ಅಯ್ಯೋ ಅಮ್ಮ ಅನ್ನಲ್ವಾ? ಯಾವಾಗಾದ್ರೂ ಒಂದ್ಸತಿ ಅಯ್ಯೋ ಅಂತೀನಿ. ಅಯ್ಯೋ ಅನ್ಬಾರ್ದು. ಯಾಕೆ? ಯಾಕೆಂದ್ರೆ ಅವ್ನು ಯಮಧರ್ಮನ ಹೆಂಡತಿ. ಅಯ್ಯೋ. ಅವಳ ಹೆಸರು ಯಮಧರ್ಮನ ಹೆಂಡತಿ ಹೆಸರು ಅಯ್ಯೋ. ಯಾರು ಅಯ್ಯೋ ಅಂದ್ರೆ ಕರ್ಕೊಂಡು ಬಂದ್ಬಿಡ್ತಾರೆ, ಕರ್ಕೊಂಡೋಗಕ್ಕೆ ಹುಷಾರಾಗಿರಿನಲ್ಲಿಂದ. ಯಾರು ಹೇಳಿದ್ದೀನಿ ಇದು? ನಮಗ್ ಗೊತ್ತಿಲ್ವ, ಓದಿಲ್ವಾ? ಯಮಧರ್ಮನ ಹೆಂಡತಿ ಹೆಸರು ಅಯ್ಯೋ. ಅದಕ್ಕೆ ಅವರು ಯಾರೋ ಅಯ್ಯೋ ಅಂದ್ರೆ ನಾನು ಹೋಗ್ತೀನಿ, ನಾನು ಕರಿತಾ ಇದಾರೆ ಹೋಗ್ತೀನಿ ಅಂತ ಕರ್ಕೊಂಬಂದ್ಬಿಡ್ತಾಳಂತೆ. ಇನ್ಮೇಲಿಂದ ಏನನ್ಬೇಕು ಹೇಳು? ಅಮ್ಮ. ಇಲ್ಲ ಬಿಡು, ಯಮನೇ ಡೈರೆಕ್ಟ್ ಯಮ ಅಂತೀನಿ ನಿನ್ಮೇಲಿಂದ. ಅವ್ರ ಹೆಂಡತಿ ಬದಲು ಅವನೇ ಬರ್ಲಿ. ಸ್ಟ್ಯಾಂಡಿಂಗ್ ಆಗ್ಬಿಡುತ್ತೆ. ಅಯ್ಯೋ ಯಮ ಅನ್ನು ಇಬ್ರು ಬರ್ತಾರೆ ಒಟ್ಟಿಗೆ. ನಿಮ್ಮಿಂದ ಗೊತ್ತಲ್ಲ, ಅಯ್ಯೋ ಅನ್ಬೇಡ.
ಯಾರು ಬರ್ತಾರೆ? ಯಮನ್ ಹೆಂಡತಿ ಬರ್ತಾಳೆ. ಯಮ್ಮನೇ ಕರಿತೀನಿ ಬಿಡು ನಾನು ನಿಮ್ಮಲ್ಲಿಂದ. ಯಮ್ಮ ವೇರ್ ಆರ್ ಯು ಕಮ್ ಅಂತೀನಿ. ಅವಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡವಳು. ನನ್ನ ಗಂಡನ ಕರೀತಾಳೆ. ಸ್ಟಿಲ್ ಬ್ಯಾಚುಲರ್ ಯಾಕೋ ಕರೀತಾಳ. ನಿಮ್ಮ ಸೇರು ನಾನು ಬರ್ತೀನಿ ಅಯ್ಯೋ ಅಂದ್ಬಿಟ್ಟು ಅವಳು ಬರ್ತಾಳೆ. ಈ ಥರನೂ ಒಂದು ಮ್ಯಾಟ್ರ್ ಐತೆ ಅಂತ ಗೊತ್ತಿರಲಿಲ್ಲ ಗಾಯ್ಸ್ ನನಗೆ. ಆ ಯಮ್ಮನ ಹೆಸರು ಅಯ್ಯೋ ಅಂತಾನೆ ಗೊತ್ತಿರಲಿಲ್ಲ ನನಗೆ. ಅದಕ್ಕೆ ನೀವು ಅಯ್ಯೋ ಅಂತ ಹೇಳಬೇಡಿ, ಅಮ್ಮ ಅಂತ ಬಾಯಿ ತುಂಬ ಕರೀರಿ. ಅವಾಗ ಅಮ್ಮ ಆದರೂ ಓಡ್ಬತ್ತಾಳೆ. ನೀನು ಅಯ್ಯೋ ಕಲ್ಲು ಯಮಂದರ ಮನೆ ಹೆಂಡ್ತಿ. ಅದು ಕ್ವಾಣನ ಮೇಲಂತೂ ಬರಲ್ಲ ಅವಳು. ಅದು ಯಾವ್ದ್ರ ಮೇಲೆ ಬರ್ತಾಳೋ ನನಗಂತೂ ಗೊತ್ತಿಲ್ಲ. ಅಯ್ಯೋ ನಮ್ಮ ಅಮ್ಮನ ಕಾಮಿಡಿಗೆ ಹಾ. ಒಂಥರ ಲೊಳೆ ಲೊಳೆ ಥರ ಇರುತ್ತೆ ಇದು ಆ್ಯಕ್ಚುಲಿ. ಬಟ್ ಅದು 1-2 ಸತಿ ಕುಡಿಯೋ ತನಕ ಹಿಂಸೆ ಅನ್ಸುತ್ತೆ. ಒಟ್ಟಲ್ವಾ? ಈ ಎಮ್ಮೆ ಹಸು ದನ ಕರುಗೆಲ್ಲ ಒಟ್ಟಾಗ್ತಾರೆ ಗೊತ್ತಾ, ಆ ಥರನೇ. ಬಿಕಾಸ್ ಓಟ್ಸೇ ಒಟ್ಟು, ಜೋಳದ ಒಟ್ಟು, ಏನು ಮಾಡೋಕ್ಕಾಗಲ್ಲ. ಒಟ್ಟೆಲ್ಲ ಕುಡಿಯೋದು ಈ ಥರ. ಬಟ್ ಏನಂದರೆ ಸಿಕ್ಕಾಪಟ್ಟೆ ಬೆನಿಫಿಟ್ಸು. ನಾನು ಸಣ್ಣ ಆಗಿದ್ದೀನಿ ಇದೆಲ್ಲ, ಯಾಕಂದರೆ ಇದೆಲ್ಲ ಕುಡಿಯೋದಕ್ಕೇನೆ. ಮೊದಲು ಇದೆಲ್ಲ ಮಾಡಿದ್ರೆ ಓಡೋಗುವೇನೋ, ಅಸಹಿಸ್ಕೊಂಡು ಅನ್ಕೊಂಡು ಜಗಳ ಮಾಡ್ಕೊಂಡು ಓಡೋಗುವೇನೋ, ಇಲ್ಲಾಂದರೆ ಹೋಗ್ಬಿಟ್ಟು ಎಲ್ಲಾದರೂ ಹೋಟ್ಲಲ್ಲಿ ಚೆನ್ನಾಗಿ ತಿನ್ಕೊಬರುವೆ. ಈಗ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಅಡುಗೆ ಮಾಡ್ತೀನಿ ಅಂದರೂ ಬೇಡ ಅಂತ ಹೇಳೋ ಪರಿಸ್ಥಿತಿ. ನಮ್ಮ ಮನೆಯಲ್ಲಿ ನೆಮ್ಮದಿಯಾಗಿ ಅನ್ನ ಸಾರು ಪಲ್ಯ ಉಸ್ಲಿ ಕೋಸಂಬರಿ 3 ತಿಂಗಳಾಯ್ತು ಅಡುಗೆನೇ ಮಾಡ್ತಾ ಇಲ್ಲ ನಮ್ಮ ಮನೇಲಿ. ಅಪರೂಪಕ್ಕೆ ಮಾಡ್ತಾರೆ, ಮಾಡೋದೇ ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಬಟ್ ಏನಂದರೆ ಮೊದಲು ಥರ ಏನೂ ಇಲ್ಲ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ನಾನೇನೋ ತಿನ್ನಲ್ಲ ಅಂತ ನಮ್ಮ ಅಪ್ಪ ಅಮ್ಮನೂ ತಿನ್ನೋದು ಬಿಟ್ಬಿಟ್ಟವ್ರೆ. ನೀವು ಮಾಡ್ಕೊಂಡು ತಿನ್ರಿ ಅಂದರೂ ಅವ್ರು ಕೇಳ್ತಾ ಇಲ್ಲ. ಏನೋ ಒಂದು ಮಾಡ್ಕೋತಾರೆ, ಏನೋ ಒಂದು ತಿನ್ಕೋತಾರೆ, ಏನೋ ಒಂದು. ನನಗೆ ಯಾಕಂದರೆ ನಾನು ಇವಾಗ ವೆಯ್ಟ್ ಲಾಸ್ ಮಾಡಲೇಬೇಕು. ಯಾಕಂದರೆ ಮಂಡಿ ಕಾಲು ಪ್ರೆಷರ್ ಬೀಳುತ್ತೆ, ನಾನು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ನನಗೆ ಒಳ್ಳೇದು. ಬಟ್ ಈ ಜೊತೆಗೆ ಈ ನಮ್ಮ ಅಮ್ಮನೂ ಸೇರ್ಕೊಳ್ಳೋದೆ. ಬಾಳೆಹಣ್ಣು ತಿನ್ನೋದು ಬಿಟ್ಬಿಟ್ಟಿದ್ವಿ, ವೆಯ್ಟ್ ಗೇನ್ ಬರೀ ಏಲಕ್ಕಿ ಬಾಳೆಹಣ್ಣು, ಫ್ರೂಟ್ಸು ಹಸಿ ತಿಂತೀವ, ವೆಜಿಟೇಬಲ್ಸು, ಜೋಳ ಸಿಕ್ಕಾಪಟ್ಟೆ ತಿಂತಾ ಇದೀವಿ. ಸಂಜೆ ಹಣ್ಣು ಇಲ್ಲ ತರಕಾರಿ ಸಲಾಡು ಏನೋ ಒಂದು ಗ್ಲಾಸ್ ಕುಡೀರಿ, 5-6 ಅವರ್ಸ್ ಹೊಟ್ಟೆ ಫುಲ್ ಆಗಿರುತ್ತೆ. ಇನ್ನೂ ದೊಡ್ಡ ಗ್ಲಾಸಲ್ಲಿ ಕುಡಿ ಬಂದು ನಿಮ್ಮ ಕೆಪಾಸಿಟಿ ಹೊಟ್ಟೆ ತುಂಬುತ್ತೆ ಅನ್ನೋಷ್ಟು ಕುಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ಆ್ಯಕ್ಚುಲಿ ಟ್ರೈ ಮಾಡಿ. ನೆನ್ನೆ ಒಂದು ರೆಸಿಪಿ ಮಾಡಿದೆ ಅಲ್ವಾ, 3 ಮಂತ್ಸ್ ಆದಮೇಲೆ ಮಾಡಿದ ರೆಸಿಪಿ, ತುಂಬ ಚೆನ್ನಾಗಿತ್ತು. ಅದು ರೈಸ್ ಪೇಪರಲ್ಲಿ ಬೇರೆ ಮಾಡಿದ್ದಲ್ವ ನಾನು. ಅಂಥ ವೆಯ್ಟೆಲ್ಲ ಏನು ಅಂದರೆ ವೆಯ್ಟ್ ಗೇನ್ ಆಗೋಂಥದ್ದು ಏನಿಲ್ಲ. ತುಂಬ ಲೈಟಾಗಿ ಒಂದು ಸ್ನ್ಯಾಕ್ಸ್. ಆ್ಯಕ್ಚುಲಿ ಅದು ನಮ್ಗೆ ಹೆವಿನೇ ಅನಿಸ್ಲಿಲ್ಲ. ಕೆಲವೊಂದು ರೋಲ್ಸ್ ತಿಂದರೆ ಎದೆ ಮೇಲೆ ಇರುತ್ತೆ. 2 ಅವರ್ಸ್ಗೆ ಜೀರ್ಣ ಆಗ್ಬಿಟ್ಟಿತ್ತು, ಕಂಪ್ಲೀಟ್ ಜೀರ್ಣ ಆಗ್ಬಿಟ್ಟಿತ್ತು ನಮಗೆ. ಸೂಪರ್ ಆಗಿತ್ತು. ಆ್ಯಂಡ್ ನಮ್ಮಮ್ಮ ಈಗಲೂ ಬೆಳಗ್ಗೆನೇ ನೆನೆಸ್ಕೋತಾ ಇದ್ರು ಅದನ್ನು. ಇನ್ನೊಂದಿನ ಮಾಡ್ಕೊಡೋಣ, ಬೇರೆ ಥರ ಏನಾದರೂ ಮಾಡ್ಕೊಡ್ತೀನಿ, ಬೇರೆ ಎಕ್ಸ್ಪೆರಿಮೆಂಟ್ ಮಾಡೋಣ. ಆ್ಯಕ್ಚುಲಿ ಮಾಡಿದ ಎಕ್ಸ್ಪೆರಿಮೆಂಟು, ಬಟ್ ಸಕ್ಸಸ್ ಆಗೋಯ್ತದೆ. ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ, ಸಕ್ಸಸ್ ಆಯಿತು. ಬಟ್ ಎನಿವೇಸ್ ಇವತ್ತು ನೆನ್ನೆ ಸ್ವಲ್ಪ ಜಂಕ್ ತಿಂದಿದ್ದಕ್ಕೆ, ಜಂಕ್ ಅಂತೇನಲ್ಲ ಬಟ್ ಒಂದು ಸ್ವಲ್ಪ ಸ್ಪೈಸಿ ಅದು ಇದು ತಿಂದಿದ್ದಕ್ಕೆ ಇವತ್ತು ಕಟ್ಟು ನಮ್ಮಮ್ಮ. ಅದಕ್ಕೆ ಓಟ್ಸು. ಡಯಟ್ನೆಲ್ಲ ನೆಕ್ಸ್ಟ್ ಏನಾದರೂ ಒಳ್ಳೆ ರೆಸಿಪಿ ಮಾಡಿದಾಗ ವಿಡಿಯೋ ಮಾಡ್ತೀನಿ. ಆ್ಯಕ್ಚುಲಿ ನನಗೆ ಆಲೂ ದಮ್ ಬಿರಿಯಾನಿ ತಿನ್ನಬೇಕು ಅಂತ ಆಸೆ ಆಗ್ತಾಯಿದೆ. ಯಾಕೋ ಸ್ವಲ್ಪ ಚಳಿ ಇದೆಯಲ್ಲ, ಮಾಡೋ ಪ್ಲ್ಯಾನಲ್ಲಿ ಇದ್ದೀನಿ. ನೋಡೋಣ, ನಾಳೆ ಎಲ್ಲ ಅಂದರೆ ಇವತ್ತು ನೈಟ್ ಮಾಡ್ತೀನಿ, ನೋಡೋಣ. ಯಾಕೋ ತಿನ್ಬೇಕು ಅನಿಸ್ತಾ ಇದೆ ನನಗೆ. ಆಲೂಗಡ್ಡೆ ಬಟಾಣಿ ಎಲ್ಲ ಹಾಕಿ ಬಿರಿಯಾನಿ ಮಾಡಬೇಕು ಅಂತ, ಖಾರ ಖಾರ ಮಾಡಬೇಕು ಗಾಯ್ಸ್, ತಿನ್ನಬೇಕು ಗಾಯ್ಸ್. ಅವಾಗವಾಗ ಈ ಥರ ಅನಿಸ್ತಾ ಇರುತ್ತೆ, ತಿಂತೀನಿ. ಯಾವಾಗಲೂ ತಿನ್ನಲ್ಲ, ವಾರಕ್ಕೆ 2 ಸತಿ ಅನ್ನ ತಿಂತೀನಿ ಅಷ್ಟೇ. ಅನ್ನ ಸಾರು ತಿನ್ನೋಕ್ಕೂ ಆಸೆ ಒಟ್ಟೋಗಿದೆ. ನಾನು ಮೊದಲು ಅನ್ನ ಸಾರು ಇಲ್ದಿರೆ ಇರ್ತಾ ಇರಲಿಲ್ಲ. ಅನ್ನ ಸಾರು ಅನ್ನುವೆ. ಈಗ ಏನಕ್ಕೂ ಇಲ್ಲ, ಇಂಥವೇನೋ ಒಂದು ತಿನ್ಕೋ, ಏನೋ ಒಂದು ತರಕಾರಿ ತಿನ್ಕೋ, ಏನೋ ಒಂದು ಸೊಪ್ಪು ತಿನ್ಕೊಂಡು ಹೋಗು, ಇಷ್ಟೇ ಆಗೋಗ್ಬಿಡ್ತು. ಎಷ್ಟು ಲೈಫಲ್ಲಿ ಎಷ್ಟು ಚೇಂಜಸ್ ಅಲ್ವಾ. ನಮಗೆ ಏನು ಬೇಡ ಅನ್ನಿಸ್ತಿತ್ತು ಅಥವಾ ನಾವೇನು ಹೇಟ್ ಮಾಡ್ತಿದ್ವಿ ಅದನ್ನ ಇವತ್ತು ಇಷ್ಟಪಟ್ಟು ತಿಂತಾ ಇರುವಂಥ ಪರಿಸ್ಥಿತಿ. ಮಿಲೆಟ್ಸು, ನಾನು ಏನೇನು ಆಸೆ ಪಟ್ಟಿದೆ ಅದನ್ನು ಯಾವುದೂ ತಿಂತಾ ಇಲ್ಲ. ನಾನು ಏನೇನು ಇಷ್ಟ ಇರಲಿಲ್ಲ ಅದನ್ನೆಲ್ಲ ತಿಂತಾ ಇದ್ದೀನಿ ಇವಾಗ. ಲೈಫು ಎಷ್ಟು ಬೇಗ ಚೇಂಜ್ ಆಗ್ಬಿಡ್ತಲ್ಲ. ಇಷ್ಟೇ ಸರ್ಕಲ್, ಲೈಫ್ ಸರ್ಕಲ್. ನಮ್ಮಮ್ಮಗೆ ಸಾಕಾಯ್ತಾನಮ್ಮ ಒಂದು ಗ್ಲಾಸು? ಸಾಕು, ಹೊಟ್ಟೆ ತುಂಬಲಿಲ್ಲ, ಹೊಟ್ಟೆ ತುಂಬಲ್ಲ. ಇದು ಲೈಟ್ ಫುಡ್ ಯಾಕೆ ಹೇಳಿ, ಹಾಸ್ಬಿಟ್ಟಿದ್ದೀನಲ್ಲ, ಕೊಡ್ತೀನಿ, ಏನು ಜೀರ್ಣ ಆಗುತ್ತೆ? ಹೊಟ್ಟೆ ತುಂಬ ಮಧ್ಯಾಹ್ನ ಹೊತ್ತು ಮಲಗೋರು ಊಟನೇ ಮಾಡಬಾರ್ದು. ಜ್ಯೂಸು ಏನಾರ ಈ ಥರ ಏನಾರ ತಿನ್ಕೊಂಡು ಸಲಾಡ್ ತಿನ್ಕೊಂಡು ಮಲ್ಕೋಬೇಕು. ಹೊತ್ತು ಹೊಟ್ಟೆ ತುಂಬ ಊಟ ಮಾಡಿದ್ರೆ ಎದೆ ಮೇಲೆ ಕೂತಿರುತ್ತೆ, ನೆತ್ತಿಗೆ ಏರ್ಬಿಟ್ಟು. ನೀನೇನಕ್ಕೆ ಮಲ್ಕೋತಿ ಎಷ್ಟೊತ್ತಲ್ಲಿ ಅಂತ ಇವಾಗ ಜನ ಕಮೆಂಟ್ ಆಗ್ತಾರೆ, ಮಧ್ಯಾಹ್ನ ಹೊತ್ತು ಮಲ್ಕೋಬೇಡ್ರಿ ಅಂತ. ನಿನ್ ಪ್ರಾಬ್ಲಮ್ ಏನು? ನಾನು 4:45 ಎದ್ದೋಳವಳು ನಾನು ಬೆಳಗಿನ ಜಾವ. ಯಾಕಂದರೆ ಮಕ್ಕಳದು 1 ಅವರ್ ನೋಡಬೇಕು. ಆಮೇಲೆ ನಂದೊಂದು ಅರ್ಧ ಗಂಟೆ ಸ್ನಾನ, ಆಮೇಲೆ ಶುರು ನಿಮ್ಮಪ್ಪ 5:15ಗೆಲ್ಲ ಅವ್ರದ್ದು ಗಾನ, ಅವ್ರದ್ದು ಸ್ನಾನ ಕಾಫಿ. ನೆಕ್ಸ್ಟ್ ಆಗಿದ ತಕ್ಷಣ ತಿಂಡಿ ರೆಡಿ ಮಾಡಬೇಕು ಅವ್ರಿಗೆ.
7:30 ಒಳಗಡೆ ಮನೆ ಕೆಲಸ ಆಗಿ ಕಸ ಗುಡಿಸಿ ಮನೆ ಒರೆಸಿ ಆಗಿದ ತಕ್ಷಣ ಪೂಜೆ ಕೂತ್ಕೋತಾರೆ. ಒಂದೊಂದ್ಸಲ ಅಂತೂ 12 ಗಂಟೆ ಆದರೂ ಮನೆ ಒರೆಸೋಕ್ಕೆ ಆಗಲ್ಲ, ಅಷ್ಟೊಂದು ಕೆಲಸ ತುಂಬಿರುತ್ತೆ. ಹಿಂಗೆ ಹಂಗಾಗಿ ನನಗೆ ಸ್ಟ್ರೈನ್ ಆಗಿಬಿಡುತ್ತೆ, ಪ್ಲಸ್ ನಿದ್ದೆನೂ ಎಳೆಯುತ್ತೆ, ಏನು ಮಾಡೋಕ್ಕಾಗಲ್ಲ. ಮಧ್ಯೆ ಹೊತ್ತು ಮಲಗಬೇಡಿ ಮೈ ಬರುತ್ತೆ ಅಂತಾರೆ. ನನಗೆ ಎಂಥ ಮೈಯೂ ಬರ್ತಿಲ್ಲ, ಮೈ ಇಳಿತಾ ಈ ಥರ ತಿನ್ಕೊಂಡು ಇವಳ ಜೊತೆ ಏನು ನಂಗೆ ಬೇಕು ನಿದ್ದೆ. 1 ಅವರ್ 2 ಅವರ್ ಬೇಕು ಕಣಮ್ಮ. ಡೀಪ್ ಸ್ಲೀಪ್ ಅಲ್ಲ, ಸುಮ್ಮನೆ ಹಂಗೆ ಬೆನ್ನಿಗೆ ರಿಲ್ಯಾಕ್ಸ್ ಮಾಡ್ತಾ ಇರೋದು ಅಷ್ಟೇ. ಅದು ಹಂಗೆ ಮಲಗಿರ್ತೀನಿ, ಹಂಗೆ ಹೊಂಟೋಗಿರ್ತೀನಿ. ಒಂದೊಂದ್ಸತಿ ಓಕೆ ಟಯರ್ಡ್ ಆದಾಗ, ಬಟ್ ಇಲ್ಲ ಅಯ್ಯೋ ಜೊತೆ ಹೊಂಟೋಗಿರ್ತೀನಿ. ಅಯ್ಯೋ ಜೊತೆ ನೀನು ಅಯ್ಯೋ ಜೊತೆನೂ ಹೋಗ್ಬೇಡ. ಮಲಗಿ ಎದ್ದರೆ ನನಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಮೈಗೂ ಪರವಾಗಿಲ್ಲ. ಯಾಕಂದರೆ ನಾವು ರಾತ್ರಿ 9:30 ಮಲ್ಕೊಂಡ್ಬಿಟ್ಟಿರ್ತೀವಿ. ಆದರೂ ಬೆಳಗ್ಗೆ ಹೊತ್ತು ನಾವು ಬೇಗ ಅರ್ಲಿಯಾಗಿ ಎದ್ದೇಳೋದು, ಅರ್ಲಿಯಾಗಿ ಮಲಗೋದು. ನಾವು ಬೇಗ ನಾವು ಹಂಗೆ ಫಾಸ್ಟು. ಹೆಂಗನ್ನಿಸ್ತದೆ ಸ್ಲಿಮ್ಮ? ಎಲ್ಲ ನಿನ್ನ ಕೈ ಪ್ರಭಾವ ಅಂತವ್ರೆ ನಾನು ಸಣ್ಣಾಗಿರೋದು. ನನ್ನ ಬಾಡಿಗೆ ಅಲ್ಲ, ನಾವು ಬಲವಂತ ತೋರಿಸಿದ್ರ ಬಾಯಿಗೆ ನೀ ಕುಡಿಬೇಕು, ನೀ ಸ್ಲಿಮ್ ಆಗಬೇಕು ಅಂತ ನಿನ್ನ ತಲೆ ಒಳಗಡೆ ಇದ್ದರೆ ಸಾಕು. ಇವಾಗ ನೀನೇ ಪ್ರಯತ್ನ ಪಡ್ತಾ ಇದೆಯಾ, ನಿನಗಿವಾಗ ಸರಿ ಅನ್ನಿಸ್ತಾ ಇದೆ. ನಾವು ಹೇಳ್ತಾ ಇರೋದು ಮುಂಚೆ ಅನ್ನಿಸ್ತಾ ಇರಲಿಲ್ಲ ನಿನಗೆ ಅಲ್ವಾ? ಇವಾಗ ಅನಿಸುತ್ತೆ ಅಯ್ಯೋ ನಾನು ತುಂಬ ಸಣ್ಣ ಆದರೆ ಒಳ್ಳೆಯದು, ಹೆಲ್ತ್ ಬೆನಿಫಿಟ್ ಜಾಸ್ತಿ ಇದೆ ಅಂತ ಇವಾಗ ನಿನಗೆ ಅನ್ನಿಸ್ತಾ ಇದೆ. ನೀ ಸಣ್ಣಾಗಿರೋದಕ್ಕೆ ನಿನಗೆ ಧನ್ಯವಾದಗಳು ಅಷ್ಟೇ. ನಮ್ದು ಏನಿಲ್ಲ, ನಾವು ತಿನ್ನಿಸ್ಬೋದು ಡಯಟ್ ಅಂತ, ಬಟ್ ತಿನ್ನೋಳು ನೀನು, ಮೇಯ್ನ್ ಕ್ಯಾರೆಕ್ಟರ್ ನೀನೀಗ. ಆದರೂ ಗ್ಯಾಪಲ್ಲಿ ನಿನ್ಗೆ ಈಗ ಅಡುಗೆ ಕೆಲಸ ಕಮ್ಮಿ ಆಗ್ಬಿಟ್ಟಿದೆಯಲ್ಲ? ಆ್ಯಕ್ಚುಲಿ ಕಡಿಮೆ ಆಗಿದೆ. ರಾತ್ರಿಗೆ ಒಳ್ಳೆ ಅಡುಗೆ ಮಾಡಿ ಕೊಡ್ತೀನಿ ನಮ್ಮಮ್ಮ. ಪಾಪ ಅಲ್ಲಮ್ಮ ಅಪ್ಪ. ಒಂದೊತ್ತು ಮಧ್ಯಾಹ್ನ ಸ್ಕಿಪ್ ಅವರು ಹೊರಗಡೆ ತಿನ್ಕೋತಾರೆ ಫ್ಯಾಕ್ಟ್ರಿಲಿ. ಬೆಳಗ್ಗೆ ಒಂದು ತಿಂಡಿ ತಿನ್ಕೊಂಡು ಹೊಟ್ಟೋಗ್ತಾರೆ, ಮತ್ತು ರಾತ್ರಿಗೆ ಊಟಕ್ಕೆ ಬರ್ತಾರೆ. ಅವ್ರಿಗೆ ಬೇಕೇ ಬೇಕು ಊಟ, ಯಾಕಂದರೆ ಅವ್ರಿಗೂ ಆಗಿರೋ ಸುಸ್ತಾಗುತ್ತೆ. ಏನು ತಿನ್ನಲ್ಲಮ್ಮ ಅಪ್ಪ ನಮ್ಗಳ ಥರ ಅದು ಇದು ತಿನ್ನಲ್ಲ, ಬಾಯಿಗೆ ತಿನ್ನೋದೇ ಇಲ್ಲ. ಸ್ನ್ಯಾಕ್ಸ್ ಅಂತದೆಲ್ಲ, ಟೀ ಕಾಫಿ ಕುಡಿಯೋದೇ ರೇರ್ ಅವರು. ಅದಕ್ಕೆ ಬಂದ ತಕ್ಷಣ ಕೈಕಾಲು ಮುಖ ತೊಳೆದು ಕುತ್ಕೊಂಡ್ಬಿಡ್ತಾರೆ ಊಟಕ್ಕೆ ಅಷ್ಟೇ. 7:30 ಒಳಗಡೆ ಊಟ ಆಗೇ ಹೋಗುತ್ತೆ ಅವ್ರದ್ದು. ಅದಕ್ಕೆ ಸಂಜೆ ನಾನು ಬೇಗ ಎದ್ದು ಅಡುಗೆ ಮಾಡಿ ಇಟ್ಬಿಡೋದು. ಇಷ್ಟೊತ್ತಲ್ಲಿ ಕಾಚಿ ಮಾಡೋದು. ನಮ್ಮ ಮಕ್ಕಳನ್ನೆಲ್ಲ ಹಾಕ್ಕೊಂಡು ಒಬ್ಬೊಬ್ಬರೇ ಬಂದ್ಬಿಡ್ತಾರೆ ಇವಾಗ. ಗುಲಾಬಿ ಹೇಯ್ ಬೇಬೇದ ಗುಲಾಬಿ ಅಂದರೆ ಇವನೇ ಹೇಳ್ತಾನೆ. ಅವ್ನು ನೋಡಮ್ಮ, ಅವ್ನಿಗೆ ಏನು ಕೆಲಸಮ್ಮ? ಚಳಿಗಾಲದ ಅಧಿವೇಶನ ಏನೂ ಇಲ್ಲ. ಮಲಗೋ ನಿದ್ದೆ, ಮಗಿಗೆ ಫುಲ್ ನಿದ್ದೆ. ಮಲ್ಕೊಳ್ಳ ನೀನು. ನಾನು ಇಲ್ಲೇ ಇದ್ದೀನಿ ಅಂತ ಭ್ರಮೇಲಿ ಓಡಾಡ್ತಾನೆ. ಯಾಕೋ ಬಂಗಾರ, ನಿದ್ದೆ ಬಂದ್ಬಿಟ್ಟದಲ್ವ ಕುಸ್ಕ, ಮಲ್ಕೋ. ಇವತ್ತೇನು ಮಾಡ್ದೆ ನಿಂಗೆ ಅವನು? ಮುದ್ದು ಕೊಟ್ಟ ಅವನ ಅಕ್ಕಾಗೆ ಇವತ್ತು. ಮಸಾಜು ಮಾಡಿ ಕಿಸಿ ಕೊಟ್ಟ ಅವನ ಅಕ್ಕಾಗೆ. ಬಂದಿಲ್ಲ, ಮನ ಹತ್ರ ಪಾಚ್ಕೊಂಡಿಲ್ಲ. ಇವ್ ಬರ್ತಾನೆ ಈಗ ಸ್ವಲ್ಪ ಹೊತ್ತಿಗೆ. ಅಮ್ಮ ಅಂತಾನೆ, ಎಷ್ಟು ಚೆನ್ನಾಗಿ ಹಿಂಗೆ ಅಂತಾನೆ. ತೊಳ್ಕೊಟ್ರೆ ಹಂಗೆ ಮಲಿಕತ್ತದ ನನ್ನ ಕೂಸು ನನ್ನ ಪಕ್ಕನೇ. ಮಮ್ಮ ನೆಕ್ಸ್ಟ್ ಗ್ಯಾರಂಟಿ ಮಾಡ್ತೀನಿ ಶೀಘ್ರದಲ್ಲೇ ಆಲೂ ಬಿರಿಯಾನಿ. ಅವಾಗ ರೆಸಿಪಿ ಮಾಡಿ ಹಾಕ್ತೀನಿ, ನೋಡಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಇನ್ನೊಂದು ವಿಡಿಯೋ ಸಿಗೋಣ, ಬಾಯ್.